ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 23/3/2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ 1 ವರ್ಷಗಳ ಪ್ರಚಲಿತ ವಿದ್ಯಮಾನಗಳನ್ನ ಕೇವಲ 70 ರೂಪಾಯಿಯಲ್ಲಿ ಸಾಫ್ಟ್ ಕಾಪಿಯನ್ನು ಪಡ್ಕೋಬಹುದು. ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂ ಐಡಿ ಇಲ್ಲಿವೆ. 70 ರೂಪಾಯಿ ಪೇಮೆಂಟ್ ಅನ್ನ ಮಾಡಿ ನೀವು sbk1857@gmail.com ಅನ್ನೋ ಇಮೇಲ್ಗೆ ಸೆಂಡ್ ಮಾಡಿದ್ರೆ ಸಾಫ್ಟ್ ಕಾಪಿಯನ್ನು ನಿಮಗೆ ಕಳಿಸ್ಕೊಡ್ಲಾಗುತ್ತೆ. ಇನ್ನು 2024 ಜನವರಿ ಮತ್ತು ಫೆಬ್ರವರಿ ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ಸ್ಕೊಂಡು ನಿಮಗೆ ಏನು ಬೇಕು ಅಂದ್ರೆ ಪ್ರತಿ ತಿಂಗಳಿಗೆ 15 ರೂಪಾಯಿ ಅಂತ ನೀವು ಪೇಮೆಂಟ್ ಅನ್ನು ಮಾಡಬಹುದು. ಪೇಮೆಂಟ್ ಅನ್ನು ಮಾಡಿ ಇಂಥ ತಿಂಗಳು ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಕಳಿಸಿದ್ರೆ ನಿಮಗೆ ಆ ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ಕಳಿಸ್ಕೊಡ್ಲಾಗುತ್ತೆ. ಸೊ 2024 ಅವಧಿಗೆ ಪ್ರತಿ ತಿಂಗಳಿಗೆ 15 ರೂಪಾಯಿಗಳ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಭಾರತದ ಧ್ವಜಧಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಭಾರತದ ಧ್ವಜಧಾರಿಯಾಗಿ ಶರತ್ ಕಮಲ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಖೇಲ್ ರತ್ನ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. 2 ಬಾರಿ ಕಾಮನ್ವೆಲ್ತ್ ಗೇಮ್ಸ್ ನ ಚಾಂಪಿಯನ್ ಟೇಬಲ್ ಟೆನ್ನಿಸ್ ಆಟಗಾರರು ಇವರು. ಮುಂದೆ ಬರುವಂತಹ ಪ್ಯಾರಿಸ್ ಒಲಿಂಪಿಕ್ಸ್ ನ 2024 ಭಾರತದ ಧ್ವಜಧಾರಿಯಾಗಿ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗಷ್ಟೇ ಈ ವಿಷಯವನ್ನ ಭಾರತೀಯ ಒಲಿಂಪಿಕ್ ಸಂಸ್ಥೆ ಘೋಷಣೆ ಮಾಡಿತ್ತು. ಶರತ್ ಕಮಲ್ ಒಲಿಂಪಿಕ್ಸ್ ನಲ್ಲಿ ಭಾರತದ 19ನೇ ಧ್ವಜಧಾರಿಯಾಗಲಿದ್ದಾರೆ. ರೀಸೆಂಟ್ ಆಗಿ ಟೋಕಿಯೋ ಒಲಿಂಪಿಕ್ಸ್ 2020 ನಡೀತಲ್ಲ, ಅದರಲ್ಲಿ ಭಾರತದ ಪುರುಷರ ಮಾಜಿ ಭಾರತೀಯ ಪುರುಷರ ಹಾಕಿ ತಂಡದ ನಾಯಕ ಮನ್ಪ್ರೀತ್ ಸಿಂಗ್ ಮತ್ತು ಮೇರಿ ಕೋಮ್ ಅವರು ಭಾರತದ ಧ್ವಜಧಾರಿಗಳಾಗಿದ್ರು ರೀಸೆಂಟ್ ಆಗಿ. ಸೊ ಮುಂದೆ ಬರೋದ್ರ ಬಗ್ಗೆ ತಿಳ್ಕೊಳಕ್ ಶುರು ಮಾಡಿದಾಗ ಹಿಂದೆ ಆಗಿರ್ತಕ್ಕಂಥ ವಿಷಯಗಳನ್ನ ನೋಡ್ಕೋಬೇಕು. 2020 ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಧ್ವಜಧಾರಿಗಳು ಭಾರತದ ಮಾಜಿ ಪುರುಷರ ಹಾಕಿ ತಂಡದ ನಾಯಕರು ಮನ್ಪ್ರೀತ್ ಸಿಂಗ್ ಮತ್ತು ಮೇರಿ ಕೋಮ್ ಅವರು. ಈಗ ಮುಂದೆ ಬರುವ ಒಲಿಂಪಿಕ್ಸ್ ನಲ್ಲಿ ಟೇಬಲ್ ಟೆನ್ನಿಸ್ ಆಟಗಾರರು 2 ಬಾರಿ ಕಾಮನ್ವೆಲ್ತ್ ಗೇಮ್ಸ್ ನ ಚಾಂಪಿಯನ್ ಟೇಬಲ್ ಟೆನ್ನಿಸ್ ಅಲ್ಲಿ ಮತ್ತು ಖೇಲ್ ರತ್ನ ಪುರಸ್ಕಾರದ ವಿಜೇತರು ಶರತ್ ಕಮಲ್ ಅವರು ಆಯ್ಕೆಯಾಗಿದ್ದಾರೆ. ಒಟ್ಟಾರೆಯಾಗಿ 19ನೇ ಆಟಗಾರ ಇವರು ಒಲಿಂಪಿಕ್ಸ್ ನಲ್ಲಿ ಭಾರತವನ್ನ ಧ್ವಜಧಾರಿಯಾಗಿ ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು. ನೆಕ್ಸ್ಟ್, ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಲ್ಯಾಂಡಿಂಗ್ ಮಿಷನ್ ಅನ್ನು ಇಸ್ರೋ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಅದನ್ನ ಯಾವ ಹೆಸರಿನಿಂದ ಕರೀತಾರೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಿಂದ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಇರ್ತವೆ. ಅದರಲ್ಲೂ ಇಸ್ರೋ ಮೇಲೆ ಕ್ವಶನ್ ಅಂತೂ ಕಾಮನ್ ಆಗಿ ಕೇಳ್ತಾ ಇರ್ತಾರೆ. ಸರಿಯಾದ ಉತ್ತರ ಪುಷ್ಪಕ್. ಇಸ್ರೋ ಅಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ. ನಮ್ಮ ಕರ್ನಾಟಕದ ಚಳ್ಳಕೆರೆಯಲ್ಲಿರ್ತಕ್ಕಂಥ ಏರೋನಾಟಿಕಲ್ ಟೆಸ್ಟ್ ರೇಂಜ್ ನಿಂದ ಪುಷ್ಪಕ್ ಹೆಸರಿನ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ RLV ಲ್ಯಾಂಡಿಂಗ್ ಮಿಷನ್ ಅನ್ನ ಯಶಸ್ವಿಯಾಗಿ ಇತ್ತೀಚೆಗೆ ಇಸ್ರೋ ಟೆಸ್ಟ್ ಮಾಡಿ ಸಕ್ಸಸ್ಫುಲ್ ಆಗಿತ್ತು. ಇದು RLV 3ನೇ ಲ್ಯಾಂಡಿಂಗ್ ಮಿಷನ್ ಆಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರು ಅಂತ ಕಾಮೆಂಟ್ ಮಾಡಿ. ಪ್ರೆಸೆಂಟ್ ಇರ್ತಕ್ಕಂಥ ಇಸ್ರೋದ ಅಧ್ಯಕ್ಷರು ಯಾರು? ನೆಕ್ಸ್ಟ್, ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಯ್ಕೆಗಳನ್ನು ನೋಡ್ಕೊಳ್ಳಿ. ವಿಡಿಯೋನ ಪೌಸ್ ಮಾಡಿ ಉತ್ತರ ಕೊಡೋ ಪ್ರಯತ್ನವನ್ನ ಕೂಡ ಮಾಡಿ. ಅಶ್ವಿನಿ ಕುಮಾರ್ ಅಂತ. ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಇದರ ನೂತನ ಅಧ್ಯಕ್ಷರಾಗಿ ಅಶ್ವಿನಿ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಪಂಜಾಬ್ನ ಜಲಂಧರ್ನ ಹೆಸರಾಂತ ವ್ಯಾಪಾರ ಉದ್ಯಮಿ ಮತ್ತು ರಫ್ತುದಾರರಾಗಿದ್ದಾರೆ. ಎಂಜಿನಿಯರಿಂಗ್ ಕ್ಷೇತ್ರದೊಂದಿಗೆ ಸಂಬಂಧವನ್ನ ಹೊಂದಿರ್ತಾರೆ. ಇತ್ತೀಚೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನೂತನ ನಾಯಕರಾಗಿ ಯಾರನ್ನ ನೇಮಿಸಲಾಗಿದೆ? ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಒಂದು ತಂಡ ಚೆನ್ನೈ ಸೂಪರ್ ಕಿಂಗ್ಸ್. ಆ ತಂಡದ ನಾಯಕತ್ವ ಸ್ಥಾನಕ್ಕೆ ಋತುರಾಜ್ ಗಾಯಕ್ವಾಡ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಮಹೇಂದ್ರ ಸಿಂಗ್ ಧೋನಿ ಅವರು ತಮ್ಮ ಯಶಸ್ವಿ ಅವಧಿಯ ನಾಯಕತ್ವವನ್ನ ತೋರಿದ್ದಾರೆ. ತದನಂತರ ತಮ್ಮ ಉತ್ತರಾಧಿಕಾರಿಯಾಗಿ ಋತುರಾಜ್ ಗಾಯಕ್ವಾಡ್ ಅವರನ್ನ ನೇಮಕ ಮಾಡಲಾಗಿದೆ. ಸೊ 2022 ಆವೃತ್ತಿಯಲ್ಲಿ ಋತುರಾಜ್ ಗಾಯಕ್ವಾಡ್ ಅವರನ್ನ 6 ಕೋಟಿ ರೂಪಾಯಿಗಳನ್ನು ನೀಡಿ ಉಳಿಸಿಕೊಳ್ಳಲಾಗಿತ್ತು CSK ತಂಡ. ಈಗ ಆ ತಂಡದ ನಾಯಕರಾಗಿ ಈ ತಂಡವನ್ನ 2024 ಆವೃತ್ತಿಯಲ್ಲಿ ಮುನ್ನಡೆಸುತ್ತಾರೆ ಋತುರಾಜ್ ಗಾಯಕ್ವಾಡ್. ಪ್ರತಿ ವರ್ಷ ವಿಶ್ವ ಜಲ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತೇವೆ? ಅರಣ್ಯ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ, ಜಲ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ಇವೆರಡು ಮಾರ್ಚ್ ತಿಂಗಳಲ್ಲಿ ಬರೋದ್ರಿಂದ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಕೋನದಿಂದ. 22 ಮಾರ್ಚ್ ರಂದು ಜಗತ್ತಿನಗೆ ಸಿಹಿ ನೀರಿನ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡ್ತೀವಿ. ಡಿಸೆಂಬರ್ 1992 ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿಯಲ್ಲಿ ಈ ದಿನವನ್ನು ಆಚರಣೆ ಮಾಡಬೇಕು ಅಂತ ನಿರ್ಣಯವನ್ನ ಕೈಗೊಳ್ಳಲಾಯಿತು. 92ರಲ್ಲಿ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಅಜೆಂಡಾ 21ರ ಅಡಿಯಲ್ಲಿ ವಿಶ್ವದ ಜಲ ದಿನದ ಮೊದಲ ಔಪಚಾರಿಕ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಇದನ್ನ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ. ಯಾವ ಸ್ಥಳದಲ್ಲಿ ಈ ನಿರ್ಣಯವನ್ನ ಕೈಗೊಂಡ್ರು ಅಂತ, ಯಾವ ಇಸ್ವಿಯಲ್ಲಿ ಅಂತ ಗೊತ್ತಿರಬೇಕು. ಯಾವ ಸಭೆಯಲ್ಲಿ? ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆಯಲ್ಲಿ ಮಾರ್ಚ್ 22.
ಥೀಮ್ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 2024ರ ವಿಶ್ವ ಜಲ ದಿನದ ಧ್ಯೇಯವಾಕ್ಯವೇನು? ಇತ್ತೀಚೆಗೆ ಯಾವ ದೇಶದಿಂದ ಎರಕ ಹೊಯ್ದ ಅಲ್ಯೂಮಿನಿಯಂ ಮಿಶ್ರಲೋಹದ ಚಕ್ರಗಳ ಮೇಲೆ ಡಂಪಿಂಗ್ ವಿರೋಧಿ ಸುಂಕವನ್ನು ವಿಧಿಸಲು ಸರ್ಕಾರ ನಿರ್ಧರಿಸಿದೆ? ಸರಿಯಾದ ಉತ್ತರ ಚೀನಾ. ಮಾರ್ಚ್ 2024ರಲ್ಲಿ ಭಾರತೀಯ ಹಣಕಾಸು ಸಚಿವಾಲಯವು ಚೀನಾದಿಂದ ಎರಕ ಹೊಯ್ದ ಅಲ್ಯೂಮಿನಿಯಂ ಮಿಶ್ರಲೋಹದ ಚಕ್ರಗಳ ಮೇಲೆ ಪ್ರತಿ ಕಿಲೋಗ್ರಾಂಗೆ 0.23 ರಿಂದ $1.71 ವರೆಗೆ ಉತ್ಪಾದಕರ ಅವಲಂಬಿತ ಡಂಪಿಂಗ್ ವಿರೋಧಿ ಸುಂಕವನ್ನ ವಿಧಿಸಿದೆ. ಸುಂಕ 5 ವರ್ಷಗಳವರೆಗೆ ಮಾನ್ಯವಾಗಿರುತ್ತೆ. ಇತ್ತೀಚೆಗೆ ನಾರ್ತ್ ಈಸ್ಟ್ ಗೇಮ್ಸ್ 2024ರ 3ನೇ ಆವೃತ್ತಿಯನ್ನ ಎಲ್ಲಿ ಪ್ರಾರಂಭಿಸಲಾಗಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ನಾಗಾಲ್ಯಾಂಡ್. ನಾರ್ತ್ ಈಸ್ಟ್ ಗೇಮ್ಸ್ 2024ರ 3ನೇ ಆವೃತ್ತಿಯು ನಾಗಾಲ್ಯಾಂಡ್ ನ ಸೋಮಿಮಾದಲ್ಲಿ ಕ್ರೀಡಾ ಶ್ರೇಷ್ಠತೆಯ ಪ್ರಾದೇಶಿಕ ಕೇಂದ್ರದಲ್ಲಿ ಪ್ರಾರಂಭವಾಗಿದೆ. ಅಲ್ಲಿಯ ಮುಖ್ಯಮಂತ್ರಿಗಳಾದ ನೆಫಿಯೋ ರಿಯೋ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಈಶಾನ್ಯದ 8 ರಾಜ್ಯಗಳಿಂದ 3000ಕ್ಕೂ ಹೆಚ್ಚು ಕ್ರೀಡಾಪಟುಗಳು 15 ವಿಭಾಗಗಳಲ್ಲಿ ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸುತ್ತಾರೆ. ಸುಮಾರು 3 ಜಿಲ್ಲೆಗಳ 15 ವಿಭಾಗಗಳಲ್ಲಿ ಸ್ಪರ್ಧಿಗಳು ಸ್ಪರ್ಧಿಸ್ತಾರೆ. ನೆಕ್ಸ್ಟ್, ಅಕ್ರಮ ವಲಸೆಯನ್ನ ತಡೆಯುವ ಉದ್ದೇಶದಿಂದ ಯಾವ ರಾಜ್ಯವು ಇತ್ತೀಚೆಗೆ ಮಸೂದೆಯನ್ನ ಅಂಗೀಕರಿಸಿದೆ? ಹರಿಯಾಣ. ಹರಿಯಾಣದ ಅಸೆಂಬ್ಲಿ 9 ಮಸೂದೆಗಳನ್ನು ಅಂಗೀಕಾರ ಮಾಡಿದೆ. ಇದರಲ್ಲಿ ಹರಿಯಾಣ ನೋಂದಣಿ ಮತ್ತು ಟ್ರಾವೆಲ್ ಏಜೆಂಟ್ಗಳ ನಿಯಂತ್ರಣ ಮಸೂದೆ ಕೂಡ ಕಂಡು ಬರುತ್ತೆ. ವೆರಿ ಇಂಪಾರ್ಟೆಂಟ್. ನೆನಪಲ್ಲಿ ಇಟ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತ ಸಾಧ್ಯತೆಗಳು ಹೆಚ್ಚಿದೆ. ಸೊ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಿಂದ ಕೇಳಲಾಗಿದೆ. ಇತ್ತೀಚೆಗೆ ನಿಧನರಾದಂತಹ ಬ್ರಿಯಾನ್ ಮುಲ್ರೋನಿ ಅವರು ಯಾವ ದೇಶದ ಮಾಜಿ ಪ್ರಧಾನಮಂತ್ರಿಗಳು? ಸೊ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನದ ಪ್ರಶ್ನೆ, ಸರಿಯಾದ ಉತ್ತರ ಕೆನಡಾ. ಕೆನಡಾದ ಮಾಜಿ ಪ್ರಧಾನಿ ಬ್ರಿಯಾನ್ ಮುಲ್ರೋನಿ 84 ವರ್ಷ ಇವರು ನಿಧನರಾಗಿರ್ತಾರೆ. ಅವರು ಪಿಆರ್ ಟ್ರೂಡೋ ಅವರನ್ನ ಸೋಲಿಸುವ ಮೂಲಕ 1984ರಲ್ಲಿ ಐತಿಹಾಸಿಕ ಗೆಲುವಿನ ಪ್ರಗತಿಶೀಲ ಸಂಪ್ರದಾಯವಾದವನ್ನ ಮುನ್ನಡೆಸಿದ್ರು. ಸೊ ಬ್ರಿಟನ್ ದೇಶದ ಪ್ರಧಾನಮಂತ್ರಿಗಳಾಗಿ 84ರಲ್ಲಿ ಆಯ್ಕೆಯಾಗಿದ್ರು ಇವರು. ವೆರಿ ಇಂಪಾರ್ಟೆಂಟ್. ಸೊ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವ್ಯಕ್ತಿಗಳು ಪೈಕಿ ಈ ರೀತಿ ದೇಶದ ಅಧ್ಯಕ್ಷರು ಪ್ರಧಾನಮಂತ್ರಿಗಳನ್ನ ಹೆಚ್ಚಾಗಿ ಕೇಳಲಾಗುತ್ತೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡಿ. ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕೂಡ ಕನ್ಸಿಡರ್ ಮಾಡಬಹುದು. ಪಾರ್ಸ್ 1 ಉಪಗ್ರಹವನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಲಾಗಿದೆ. ಯಾವ ದೇಶ ಈ ಉಪಗ್ರಹವನ್ನ ಉಡಾವಣೆ ಮಾಡಿದೆ? ಸರಿಯಾದ ಉತ್ತರ ಇರಾನ್. ಇರಾನ್ ತನ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಪಾರ್ಸ್ 1 ಉಪಗ್ರಹವನ್ನ ರಷ್ಯಾದ ಸೂಯೆಜ್ 2.1B ಲಾಂಚರ್ ಅನ್ನ ಬಳಸಿಕೊಂಡು ಮಾಸ್ಕೋದಿಂದ 8000 ಕಿಲೋಮೀಟರ್ ಪೂರ್ವದ ಒನ್ಸೂಚಿ ಉಡಾವಣಾ ನೆಲೆಯಿಂದ ಕಕ್ಷೆಗೆ ಉಡಾವಣೆ ಮಾಡಿದೆ. ರಿಮೋಟ್ ಸೆನ್ಸಿಂಗ್ ಮತ್ತು ಇರಾನ್ ಭೂಗೋಳದ ಚಿತ್ರಣಕ್ಕಾಗಿ ವಿನ್ಯಾಸಗೊಳಿಸಲಾದ ಉಪಗ್ರಹ ಭೂಮಿಯಿಂದ 500 ಕಿಲೋಮೀಟರ್ ಎತ್ತರದಲ್ಲಿ ಪರಿಭ್ರಮಿಸುತ್ತೆ. ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನ ಇದು ಒದಗಿಸುತ್ತೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲಾ ಮಾಹಿತಿಗಳು ಯೂಸ್ಫುಲ್ ಅನ್ಸುತ್ತೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಧನ್ಯವಾದ.